ಕನ್ನಡಿಗರ ನಮಸ್ಕಾರ. ಬಡವ್ರ ಮಕ್ಕಳು ಬೆಳಿಬೇಕು ಅಂತೇಳಿ ದೊಡ್ಡ ದೊಡ್ಡ ಸಂವಾದಗಳು, ಚರ್ಚೆಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರಗಳು ಮತ್ತು ಬಿಗ್ ಬಾಸ್ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ತಿರ್ಗಾ ಸಿನಿಮಾಗಳು ರಿಲೀಸ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಕೋಟಿ ಕೋಟಿ ಹಣವನ್ನು ಕೂಡ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಬಡವ್ರ ಮಕ್ಕಳು ನಿಜವಾಗಿಯೂ ಭಾರತದಲ್ಲಿ ಹುಟ್ಟಿದ್ರೆ ಬದುಕುವಂಥ ವಾತಾವರಣ ಏನಾದರೂ ಇದೆಯಾ? ಬಡವ್ರ ಮಕ್ಕಳ ಹಕ್ಕುಗಳ ಸಂರಕ್ಷಣೆ ಏನಾದರೂ ಆಗ್ತಾ ಇದೆಯಾ? ಬಡವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಏನಾದರೂ ಸಿಗ್ತಾ ಇದೆಯಾ? ಅವ್ರಿಗೆ ಬದುಕುವಂಥ ವಾತಾವರಣ ಏನಾದರೂ ನಿರ್ಮಾಣ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಈ ಮಗು ಹಿಂದೂನೂರು ಇಲ್ಲಿಗೆ ಹೆಂಗ್ ಬಂದಿ ನೀನು? ನಮ್ಮ ಅಜ್ಜಿ ಕರ್ಕೊಂಡ್ ಬಂದಿದ್ರಿ, ನಾನು ಅಲ್ಲಿ ಕುಂತಿದ್ನಿ. ನಿಮ್ಮ ಅಜ್ಜಿ ಎಲ್ಲಿದ್ದಾರೆ? ನಮ್ಮ ಅಜ್ಜಿ ಎಲ್ಲರೂ ಹೋಗ್ತಿರ್ತಾರೆ ಜಂಗ ಅಜ್ಜಿ ಪೂಜಿಸ್ಕೊಂಡಾಗ ಅಲ್ಲಿ ಕುಂತಿದ್ನಿ. ನಿಮ್ಮ ಸಮುದಾಯ ಯಾವುದು? ನೀವು ಯಾವ ಜಾತಿಯವರು? ಚಪ್ಪಲಿ ಚಪ್ಲಿ ಒಲಿಯವರು, ಮಾದಿಗರು, ಸಮಗಾರ ಮಂದಿ. ಅಂದ್ರೆ ನೀವು ಎಷ್ಟು ಚಪ್ಲಿ ದಿನದಿಂದ ಒಲೆಯುವ ಇಲ್ಲಿದ್ದೀರಿ? ಮನೆಯಲ್ಲಿ ಹುಟ್ಟಿರುವಂತ ಈ ಮಗು ತನ್ನ ಇವತ್ತು ಬದುಕನ್ನ ಬಂದಿರಿ. ಕಟ್ಕೊಳ್ಳೋದಕ್ಕೆ ಅಂದ್ರೆ ಚಪ್ಲಿ ಒಲಿಯೋದಕ್ಕೆ ಬಸ್ ಸ್ಟಾಪಿಗೆ ಬರುತ್ತೆ. ಬಸ್ ಸ್ಟಾಪ್ ಅಲ್ಲಿ ಹೊಲಿದು ಅಲ್ಲಿ ಮಲಗೋದಕ್ಕೆ ವಸತಿ ಹಕ್ಕನ್ನು ವಂಚನೆ ಮಾಡಿಕೊಂಡು ಮಲಗೋದಕ್ಕೆ ಅಂತೇಳಿ ಬಸ್ ಸ್ಟಾಪಲ್ಲಿ ಮಲ್ಕೊಳ್ಳುತ್ತೆ. ಆದರೆ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿರೋರು ಈ ಮಗುವಿನ ಮೇಲೆ ಕಳ್ತನ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಮಾಡ್ತಾರೆ. ಅಲ್ಲಿಗೆ ಬರುವಂಥ ಪೊಲೀಸರು ಈ ಮಗುವಿನ ಎಲ್ಲ ಹಕ್ಕುಗಳ ರಕ್ಷಣೆ ಮಾಡಬೇಕಾದಂಥ ಪೊಲೀಸರೇ ಈ ಮಗುವಿನ ಎಲ್ಲ ಹಕ್ಕುಗಳನ್ನು ಈ ಮಗುವಿನ ಎಲ್ಲ ಹಕ್ಕುಗಳ ಉಲ್ಲಂಘನೆ ಮಾಡ್ತಾರೆ. ಈ ಮಗುಗೆ ಹಿಂಸೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಮತ್ತು ಪೊಲೀಸ್ ಠಾಣೆಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಈ ಮಗು ಈ ಪೊಲೀಸವರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಮಗುನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಅದ್ರ ಜೊತೆಗೆ ಪೋಷಕರು ಬರಬೇಕು ಅನ್ನೋದು ಕೂಡ ಜ್ಞಾನ ಇಲ್ಲ. ಈ ಮಗುನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಸ್ಟೇಷನಲ್ಲೂ ಕೂಡ ಒಂದು 2-3 ಗಂಟೆ ಇಟ್ಕೊಳ್ತಾರೆ. ಯಾರೋ ಒಬ್ಬರು ಆಕ್ಟಿವಿಸ್ಟ್ ಹೋಗಿ ಈ ಮಗುನ ಬಿಡುಗಡೆಗೊಳಿಸ್ತಾರೆ. ಇಡೀ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ಮಕ್ಕಳ ಹಕ್ಕುಗಳು ಇಡೀ ಕುಟುಂಬದಿಂದ ಶುರುವಾಗುತ್ತೆ. ಕುಟುಂಬದ ತಂದೆ ತಾಯಿಗಳು, ಕುಟುಂಬ, ಅಕ್ಕಪಕ್ಕದ ಮನೆಯವರು, ಶಾಲೆ, ಎಲ್ಲ ಕಡೆ ಮಗುಗೆ ಹೊಡೆಯೋದು, ಬಡಿಯೋದು, ಹಿಂಸೆ ಕೊಡೋದು, ಈ ರೀತಿ ಒಂದು ದೊಡ್ಡ ವಾತಾವರಣವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನು ಬಡವ್ರ ಮಕ್ಕಳಾಗಿ ಹುಟ್ಟಿದ್ರಂತೂ ಕೂಡ ಎಲ್ಲ ರೀತಿಯ ಹಿಂಸೆಗಳು ಮಗುಗೆ ಸಿಗುತ್ತೆ. ಮಗುನ ಸುಶಿಕ್ಷಿತವಾಗಿ ಬೆಳೆಸಬೇಕು, ಮಗುವಿನ ಸ್ವರ್ಗದಲ್ಲಿರುವ ರೀತಿಯಲ್ಲಿ ಬೆಳೆಸಬೇಕು ಅಂತೇಳಿ ಬಜೆಟಲ್ಲಿ ನೋಡಿದ್ರೆ ಕೋಟಿ ಕೋಟಿ ಹಣವನ್ನು ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಮೀಸಲಿಡ್ತಾ ಇದೆ. ಆದರೆ ಬಡವ್ರ ಮಕ್ಕಳು ನಿಜವಾಗಿಯೂ ಹುಟ್ಟಿ ಬೆಳೆದು ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂಥ ವಾತಾವರಣ ಏನಾದರೂ ನಿರ್ಮಾಣ ಆಗ್ತಾ ಇದೆಯಾ? ನಿಜವಾಗ್ಲೂ ಕೂಡ ಬಡವ್ರ ಮಕ್ಕಳು ಇಲ್ಲಿ ಹುಟ್ಟಿದ್ರೆ ಒಳ್ಳೆ ವಾತಾವರಣ ಇದೆಯಾ? ಭಾರತದಲ್ಲಂತೂ ಬಡವ್ರ ಮಕ್ಕಳು ಹುಟ್ಟಲೇಬಾರ್ದು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಹೋಗೋಣ.